ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಏನು ಮಾಡಬೇಕಾಗಿತ್ತು ಅವರು? ಇನ್ನು ಇವರು ಸ್ಟ್ರಾಂಗಾಗಿ ಎವಿಡೆನ್ಸ್ ಎಲ್ಲ ತಗೊಬಂದು ಅವ್ರನ್ನ ನೀರು ಇಳಿಸ್ಬೋದು ಕಾಂಗ್ರೆಸ್ನವರ. ಇವ್ರು ಏನೂ ಮಾಡ್ತಾ ಇಲ್ಲ, ವೇಸ್ಟ್ ಇವರು. ಓಕೆ, ಸೊ ಯಾವ ರೀತಿಯಾಗಿ ನೀರು ಇಳಿಸಬಹುದಿತ್ತು? ಈಗ ಒಳ್ಳೊಳ್ಳೆ ಹಗರಣಗಳು ತಗೊಬಂದು ಇವೆಲ್ಲ ಮಾಡಿದ್ರಲ್ಲ. ಆಗ ಅವೇನು ಹಗರಣಗಳವು, ಅದು ಎಷ್ಟಿದೊಂದು ವಾಲ್ಮೀಕಿ ಹಗರಣ, ವಾಲ್ಮೀಕಿ ಹಗರಣ, ಆಮೇಲೆ ಸಿದ್ದರಾಮಯ್ಯನವ್ರದ್ದು 14 ಸೈಟು, ಕುರ್ಚಿ ಕಿತ್ತಾಟ, ಇವೆಲ್ಲ ಮಾಡ್ಬೋದಾಯಿತು. ಬಟ್ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಅವ್ರು ಮಾಡೋದಿಲ್ಲ, ಸ್ಟ್ರಾಂಗು ಇಲ್ಲ ಬಿಡಿ. ಓಕೆ, ಇವಾಗ ಚಳಿಗಾಲದ ಅಧಿವೇಶನ ಶುರುವಾಗ್ತಾ ಇದೆ. ಸೊ ಈಗ ಬಿಜೆಪಿ ಪಕ್ಷದವ್ರು ಏನು ಮಾಡಬೇಕು ಅಂತಂದರೆ ಜನಗಳ ಸಮಸ್ಯೆಯನ್ನು ಹೇಳುವಂಥ ಕೆಲಸ ಮಾಡಿ. ಫಸ್ಟು ಉತ್ತರ ಕರ್ನಾಟಕದ ಸಮಸ್ಯೆ ಪರಿಹರಿಸ್ಬೇಕು ಇವರು, ಆಮೇಲೆ ದಕ್ಷಿಣ ಕರ್ನಾಟಕದ, ಆಮೇಲೆ ಓಕೆ. ಸೊ ಯಾವ್ಯಾವೆಲ್ಲ ರೈತರ ಸಮಸ್ಯೆಯನ್ನು? ಈಗ ಅಲ್ಲಿ ಕಬ್ಬಿನ ಸಮಸ್ಯೆ ಇದೆ, ಕಬ್ಬಿನ MRP ರೇಟ್ ಸಮಸ್ಯೆ ಇದೆ, ನೀರಾವರಿ ಸಮಸ್ಯೆ ಇದೆ. ತಿರ್ಗಿ ಆಮೇಲೆ ಇನ್ಫ್ರಾಸ್ಟ್ರಕ್ಚರ್, ಮೂಲಸೌಕರ್ಯ ಸರಿಯಾಗಿಲ್ಲ ಉತ್ತರ ಕರ್ನಾಟಕದಲ್ಲಿ. ಒಂದು ರಸ್ತೆ ಇಲ್ಲ, ಒಂದು ಶಾಲೆ ಇಲ್ಲ ಸರಿಯಾಗಿ, ಶಾಲೆಗೆ ಚಾವಣಿ ಇಲ್ಲ, ಏನೂ ಇಲ್ಲ. ಅವೆಲ್ಲ ಸರಿಪಡಿಸ್ಬೇಕು ಫಸ್ಟು. ಓಕೆ, ಬೆಂಗಳೂರು ಸಮಸ್ಯೆ ಏನ್ರಿ ಸರ್? ಬೆಂಗಳೂರು ಗುಂಡಿ ಸಮಸ್ಯೆ. ಇಲ್ಲಿ ಟಾರ್ ಹಾಕೋದು ಸಾಕು ಅವರು. ಏನು ಮಾಡ್ಬೇಕಂತ ಏನಿಲ್ಲ, ಟಾರ್ ಹಾಕಿದ್ರೆ ಚೆನ್ನಾಗಿ ನೀರು ಕೊಟ್ಟರು ಸಾಕಿಲ್ಲ. ಏನು ಬೆಂಗಳೂರು ಇನ್ನೇನು ಕೇಳೋದಿಲ್ಲ. ಓಕೆ, ಒಂದು ರಸ್ತೆ, ಒಂದು ಕುಡಿಯೋ ನೀರು ಓಕೆ ಅಷ್ಟೇ. ಈಗ ಬಿಜೆಪಿ ಅವ್ರು ಸರಿಯಾಗಿ ಬಾಯಿ ಎತ್ತಾ ಇಲ್ಲ, ಎಲ್ಲೋ ಒಂದ್ 2-3 ಜನ ಎತ್ತುತ್ತಿದ್ದಾರೆ ಅಷ್ಟೇ. ಸೊ ಇದೆಲ್ಲ ನೋಡ್ತಾ ಇದ್ರೆ ಒಳಗೆ ಅವ್ರು ಮಾತಾಡ್ಕೊಂಡಿದ್ದಾರೆ ಅನ್ನುವಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಮತ್ತೆ ರಾಜಕೀಯನೇ ಅಡ್ಜಸ್ಟ್ಮೆಂಟು. ರಾಜಕೀಯ ಇರೋದೇ ಅಡ್ಜಸ್ಟ್ಮೆಂಟ್ ಆದ್ಮೇಲೆ. ನೀವು ಬಂದಾಗ ನಿನ್ನ ಬಂದಾಗ ನಾನು ಬೋಯಿ, ನಾನು ಬಂದಾಗ ನೀನು ಬೋಯಿ. ಸದ್ಯಕ್ಕೆ ಈಗ ಅಶೋಕ್ ಅವರು ಧ್ವನಿ ಎತ್ತುತ್ತಾ ಇಲ್ಲ. ಅವರು ಸ್ವಲ್ಪ ಸ್ಟ್ರಾಂಗ್ ಆದರೆ ಒಳ್ಳೇದು ಅನಿಸುತ್ತೆ ಈಗ. ಓಕೆ, ಸೊ ಅವ್ರು ಬಿಟ್ರೆ ಈಗ ಬಿ ಜೆ ಪಿಲಿ ಸದ್ಯಕ್ಕೆ ಯಾರೂ ಇಲ್ಲ ಮೇಡಮ್. ರಾಜ್ಯಾಧ್ಯಕ್ಷರು ಧ್ವನಿ ಎತ್ತಬೇಕಾ? ರಾಜ್ಯಾಧ್ಯಕ್ಷರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ ಈಗಿರೋದ್ರಲ್ಲಿ. ರಾಜ್ಯಾಧ್ಯಕ್ಷರು ಸ್ವಲ್ಪ ಧ್ವನಿ ಎತ್ತಬೇಕು. ಯಾಕೆಂದರೆ ವಿರೋಧ ಪಕ್ಷದವರು ಅಂತಂದಮೇಲೆ ಧ್ವನಿ ಎತ್ತಲೇಬೇಕು. ಆಡಳಿತ ಪಕ್ಷಕ್ಕೆ ಇಲ್ಲ ಅಂತಂದರೆ ಏನು ಪ್ರಯೋಜನ ಆಗಲ್ಲ. ಇದ್ರೂ ಒಂದೇ, ಇಲ್ಲದೇ ಇದ್ರೂ ಒಂದೇ ವಿರೋಧ ಪಕ್ಷ. ಓಕೆ, ಈಗ ಬಿಜೆಪಿ ಅವರು ಕೆಲವೊಬ್ಬರು ಧ್ವನಿ ಎತ್ತುತ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅದು ದೊಡ್ಡ ಮಟ್ಟದಲ್ಲಿ ಸದ್ದ ಆಗ್ತಾ ಇಲ್ಲ, ಯಾಕಾಗಿರುತ್ತೆ? ಏನು ಅಂತಲೇ ಗೊತ್ತಾಗ್ತಿಲ್ಲ. ಇವ್ರು ಎಲ್ಲಿ ಮಾತಾಡ್ತಿದ್ದಾರೆ, ಏನು ಎತ್ತ ಅಂತ ಗೊತ್ತಾಗ್ತಿಲ್ಲ. ಜನಗಳಿಗೆ ಗೊತ್ತಾಗಂಗೆ ತುಂಬ ಚೆನ್ನಾಗಿ ಮಾತಾಡಿದರೆ ಮಾತ್ರ ಗೊತ್ತಾಗುತ್ತೆ. ನೆಕ್ಸ್ಟ್ ಬಿ ಜೆ ಪಿ ಬರಬೇಕು ಅಂದರೆ ಈಗಲೇ ಧ್ವನಿ ಎತ್ತಿರೆ ಒಳ್ಳೆಯದು. ಓಕೆ, ಈಗ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ 8ನೇ ತಾರೀಕಿಗೆ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ. ಈಗ ಬಿಜೆಪಿ ಅವರು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಮಾತಾಡಬೇಕಾಗತ್ತೆ. ರೈತರ ಸಮಸ್ಯೆ ಆಗಿರ್ಬೋದು, ಜನರ ಸಮಸ್ಯೆ ಆಗಿರ್ಬೋದು, ಮಾತಾಡಬೇಕಾಗುತ್ತೆ. ಏನೇನು ಸಮಸ್ಯೆಗಳನ್ನ ಹೇಳಬೇಕು ಅವರು? ಮೊದಲು ಬೆಂಗಳೂರು ತಗೊಂಡ್ರೆ ಮೊದಲು ಹಳ್ಳಗಳು ಮುಚ್ಚಕ್ಕೆ ಹೇಳ್ಬೇಕು. ರೋಡು ಆಗಲಿ ಇಲ್ಲ ಚರಂಡಿ ಆಗಲಿ ಯಾವುದು ಸರಿಯಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ. ಮೊದಲು ಅದನ್ನು ಮಾಡಿಸಿದ್ರೆ ಬೆಂಗಳೂರವ್ರು ನಮ್ಗೆ ಅನುಕೂಲ ಆಗುತ್ತೆ. ಆಮೇಲೆ ರೈತರದ್ದು ಎತ್ತಬೇಕಾಗುತ್ತೆ. ಯಾಕೆಂದರೆ ತುಂಬ ಕಷ್ಟದಲ್ಲಿದ್ದಾರೆ ಅವರು. ರೈತರ ಧ್ವನಿ ಎತ್ತಿರೆ ಬಿ ಜೆ ಪಿಯವರು ಅಟ್ಲೀಸ್ಟ್ ನೆಕ್ಸ್ಟು ನಾವು ವಿರೋಧ ಪಕ್ಷದಲ್ಲಿ ಇದ್ದೀವಿ ಅನ್ನೋದಕ್ಕೆ ಅವರು ಧ್ವನಿ ಎತ್ತಲೇಬೇಕೀಗ. ಹಾಗಾಗಿ ಯಾವುದೆಲ್ಲ ವಿಚಾರಗಳು ಮುನ್ನೆಲೆಗೆ ಬರ್ಬೋದು? ಕುರ್ಚಿ ಕಿತ್ತಾಟದ ಬಗ್ಗೆ ಮಾತನಾಡ್ಬೋದು ಮೇಡಮ್. ಕುರ್ಚಿ ಕಿತ್ತಾಟ ಅವ್ರಿಗೆ ಸೇರಿದ್ದು. ಮೊದಲು ನಮಗೆ ಇಲ್ಲಿಗೆ ಬೇಕಾಗಿರೋದೇನು, ಕೆಲಸ ಆಗಬೇಕಷ್ಟೇ. ಕೆಲಸ ಮಾಡಿದರೆ ಸಾಕು ನಮಗೆ. ಕುರ್ಚಿ ಕಿತ್ತಾಟದಲ್ಲಿ ಏನಾರು ಆಗಲಿ ಅವ್ರವ್ರ ಅಡ್ಜಸ್ಟ್ಮೆಂಟ್ ಇದ್ದೇ ಇರುತ್ತದಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಆಗಿಬಿಟ್ಟಿದೆ. ಅದು ಎಲ್ಲ ಜನಗಳಿಗೆ ಮಂಕು ಬೂದಿ ಎತ್ತಾ ಇದ್ದಾರೆ ಹೊರತು ಬೇರೆ ಏನೂ ಆಗ್ತಿಲ್ಲ. ಇವ್ರು ಬಂದರೂ ಅದೇ, ಅವ್ರು ಬಂದರೂ ಅದೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ. ಕೆಲಸಗಳು ಆಗ್ತಿಲ್ಲ, ಏನೂ ಆಗ್ತಾಯಿಲ್ಲ. ಸುಮ್ಮನೆ ಟ್ಯಾಕ್ಸ್ ದುಡ್ಡು ತಗೊಂಡೋಗಿ ಎಲ್ಲೆಲ್ಲ ಹಾಳು ಮಾಡ್ತಿದ್ದಾರೆ ಬಿಟ್ಟರೆ ಬೇರೆ ಏನೂ ಆಗ್ತಾಯಿಲ್ಲ ಇವರು. ನೀವೇನು ಹೇಳ್ತೀರಾ ಬಿಜೆಪಿ ಅವರಿಗೆ? ಬಿ ಜೆ ಪಿಯವರು ಈಗಲಾರು ಎದ್ದೇಳಿ ಮೇಲೆ ಚಳಿ ಬಿಡಿ ಎದ್ಬಿಟ್ಟು ಕ್ಲೀನಾಗಿ ನೀವು ವಿರೋಧ ಪಕ್ಷದಲ್ಲಿರೋದು ವಿರೋಧವಾಗಿ ಖಂಡಿಸಿದರೆ ಮಾತ್ರ ಪ್ರಯೋಜನ ಬರುತ್ತೆ. ಇಲ್ಲ ಅಂತಂದರೆ ಏನೂ ಬರಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.